ನಮಸ್ಕಾರ ಗೆಳೆಯರೇ, ನಾವು ಇವತ್ತು ಗ್ರೋ ಆ್ಯಪ್ದಲ್ಲಿ ಹೇಗೆ ಮ್ಯೂಚುವಲ್ ಫಂಡನ್ನು ವಿಡ್ರಾಲ್ ಮಾಡ್ಕೋದು ಅನ್ನೋದು ಇವಾಗ ತಿಳಿಯೋಣ. ಗ್ರೋ ಆ್ಯಪನ್ನು ಲಾಗಿನ್ ಹಾಕಿ ಓಪನ್ ಮಾಡಿದರೆ ಆವಾಗ ನಮಗೆ ಮ್ಯೂಚುವಲ್ ಫಂಡ್ ವಿಂಡೋ ಓಪನ್ ಆಗುತ್ತದೆ. ಮ್ಯೂಚುವಲ್ ಫಂಡ್ ವಿಂಡೋದಲ್ಲಿ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿದರೆ ನಮಗೆ ಮ್ಯೂಚುವಲ್ ಫಂಡ್ಗಳು ಸಿಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ನಮಗೆ ಯಾವ್ದು ಬೇಕಾದ ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಬಟನ್ ರಿಡೀಮ್ ಬಟನನ್ನು ಒತ್ತಿಕಿದರೆ ರಿಡೀಮ್ ಆಲ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೆಳಗೆ ನೀವು ನೋಡಿದರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಆಗುತ್ತದೆ ಎಂಬುದನ್ನು ನೀವು ನೋಡಬಹುದು. ವಿಡ್ರಾ ಮಾಡಲು ಹೊರಟಾಗ LTCC ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ $273 ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ $551 ತೋರಿಸುತ್ತದೆ. ನೀವು ಎಷ್ಟು ಅಮೌಂಟ್ ವಿಡ್ರಾ ಮಾಡುತ್ತೀರೋ ಅದರ ಮೇಲೆ ಇದು ಟ್ಯಾಕ್ಸ್ ಬೀಳುತ್ತೆ. ನೆಕ್ಸ್ಟ್ ನೀವು ಪ್ರೊಸೀಡ್ ಬಟನ್ ಒತ್ತಿದರೆ ಅದು ನಿಮಗೆ ವಿಡ್ರಾಲ್ 2-3 ದಿನದಲ್ಲಿ ಆಗಬಹುದು. ಅದಕ್ಕಿಂತ ಮುಂಚೆ ನೀವು MF ಸೆಂಟರ್ನಲ್ಲಿ ಹೋಗಿ ನಿಮ್ಮ ಅಕೌಂಟ್ ನಂಬರ್ IFSC ಕೋಡ್ ಸರಿಯಾಗಿದೆ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಿ. ಇಲ್ಲವಾದಲ್ಲಿ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುವುದಿಲ್ಲ. ಅದಕ್ಕಾಗಿ MF ಸೆಂಟ್ರಲ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು ಲಾಗಿನ್ ಆಗಿ ಇವಾಗ ಗೂಗಲ್ನಲ್ಲಿ MF ಸೆಂಟ್ರಲ್ ಹಾಕಿದ್ದನ್ನು ನೀವು ನೋಡ್ತಿದ್ದೀರಿ, ಅದು ಓಪನ್ ಆಗುತ್ತಿದೆ. ಅಲ್ಲಿ ಸೈನ್ ಇನ್ ಅಂತೇಳಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಸೈನ್ ಇನ್ ಆಪ್ಷನ್ ಬರುತ್ತೆ. ಆ ಸೈನ್ ಇನ್ನನ್ನು ನೀವು ಒತ್ತಿದರೆ ಅಲ್ಲಿ ನೀವು ಪಾಸ್ವರ್ಡ್ ಯೂಸರ್ ID ಪಾಸ್ವರ್ಡನ್ನು ಹಾಕಬೇಕು. ಯೂಸರ್ ID ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ತದೆ ಹಾಗೂ ಪಾಸ್ವರ್ಡನ್ನು ನೀವು ನೆನಪಿಟ್ಕೊಂಡು ಹಾಕಬೇಕು. ಆ ನಂತರ ಆಗ ನೀವು ನೋಡ್ತಿದ್ದರೆ ನಾನು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕುತ್ತಿದ್ದೇನೆ. ಪ್ಯಾನ್ ಕಾರ್ಡ್ ನಂಬರ್ ನಿಮ್ಮದು ಇದ್ದರೆ ಅದನ್ನು ಹಾಕಬೇಕು. ಹೀಗೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕೆಳಗೆ ಪಾಸ್ವರ್ಡ್ ಆಪ್ಷನ್ನು ನೋಡ್ಬೋದು. ಅಲ್ಲಿ ಕೆಳಗೆ ಪಾಸ್ವರ್ಡ್ ಆಪ್ಷನನ್ನು ನೀವು ಹಾಕಬೇಕು. ಪಾಸ್ವರ್ಡ್ ಹಚ್ಚಿದ ನಂತರ ಐ ಆಮ್ ನಾಟ್ ರೋಬೋಟನ್ನು ಕ್ಲಿಕ್ ಮಾಡಿ ಸೈನ್ ಇನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದು ಓಪನ್ ಆಗುತ್ತೆ, ಸ್ವಲ್ಪ ಟೈಮ್ ತಗೋತೈತಿ ಓಪನ್ ಆಗೋಕ್ಕೆ. ಈಗ ಓಪನ್ ಆಯಿತು. ನೀವು ಇಲ್ಲಿ ಸೈನ್ ಇನ್ ಆಗ್ತಾಯಿದೆ. ಇದು ಸೈನ್ ಇನ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತೈತಿ. ಸೈನಿಂಗ್ ಆದ ನಂತರ ಒಳಗೆ ಇಂಟರ್ಫೇಸ್ ಓಪನ್ ಆಗುತ್ತೆ, ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ನೆಟ್ವರ್ಕ್ ಸರಿ ಇಲ್ಲದ ಕಾರಣ ಹೀಗಾಗುತ್ತದೆ. ನೆಕ್ಸ್ಟ್ ನಿಮಗೆ ಸೆಕ್ಯೂರಿಟಿ ಕ್ವಶನನ್ನು ಕೇಳುತ್ತದೆ, ಅದನ್ನು ನೀವು ಹಾಕಬೇಕು. ಇಲ್ಲಿ ನಾನು ಸೆಕ್ಯೂರಿಟಿ ಕ್ವಶನ್ ಕೇಳಿದೆ, ಅದನ್ನು ಹಾಕ್ತೀನಿ. ಹಾಕಿದ ನಂತರ ಅದು ಸಬ್ಮಿಟ್ ಮಾಡಿದರೆ ಅದು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಹಾಕಿದ್ದೀನಿ, ಇಲ್ಲಿ ಓಪನ್ ಆಗ್ತದೆ ಫೆಚಿಂಗ್ ಪೋರ್ಟ್ಫೋಲಿಯೋ ಅಂತೇಳಿ. ಈಗ ನಮ್ಮ ಪೋರ್ಟ್ಫೋಲಿಯೋ ಎಲ್ಲ ಓಪನ್ ಆಗುತ್ತೆ. ಎಷ್ಟು ಮ್ಯೂಚುವಲ್ ಫಂಡ್ದಾಗ ಹಾಕಿದೆವು ಎಲ್ಲ ಪೋರ್ಟ್ಫೋಲಿಯೋ ಇದರಲ್ಲಿ ಓಪನ್ ಆಗುತ್ತೆ. ಅದರಲ್ಲಿ ನೀವು IFSC ಇದನ್ನು ಯಾವುದಾದ್ರು ಓಪನ್ ಮಾಡಬೇಕು, ಅದನ್ನು ಕ್ಲಿಕ್ ಮಾಡಬೇಕು. ಹೀಗೆ ಓಪನ್ ಆದ ನಂತರ ನೀವು ಇಲ್ಲಿ ನೋಡ್ಬೋದು ಎಲ್ಲ ಪೋರ್ಟ್ಫೋಲಿಯೋ ಓಪನ್ ಆಗಿದೆ. ಅದ ನಂತರ ಡಿಮ್ಯಾಟ್ ಹೋಲ್ಡಿಂಗ್ ಇದನ್ನು ನೀವು ನೋಡ್ಬೋದು. ಮುಂದೆ ಸೈಡ್ ನೀವು ಕ್ಲಿಕ್ ಮಾಡಿದರೆ ಸರ್ವಿಸ್ ರಿಕ್ವೆಸ್ಟ್ ಬರ್ತದೆ. ಸರ್ವಿಸ್ ರಿಕ್ವೆಸ್ಟಲ್ಲಿ ನೀವು ಕರೆಕ್ಷನ್ ಆಫ್ ಡಾಟಾದಲ್ಲಿ ಹೋದರೆ ನೀವು ಎಲ್ಲ ಮ್ಯೂಚುವಲ್ ಫಂಡ್ ಓಪನ್ ಆಗ್ತದೆ. ಯಾವ ಮ್ಯೂಚುವಲ್ ಫಂಡ್ದಾಗ ನಿಮ್ಮದು ಕರೆಕ್ಟ್ ಮಾಡೋದೈತಲ್ಲ ಆ ಪೋರ್ಟ್ಫೋಲಿಯೋ ನೀವು ಮೇಲೆ ಕ್ಲಿಕ್ ಮಾಡಿದರೆ ಅದರೊಳಗೆ ಎಲ್ಲ ತೋರಿಸ್ತೈತಿ. ಅದನ್ನು ಮೇಲೆ ಆ್ಯಡ್ ಒಬ್ಲಿಕ್ ರಿಮೂವ್ ಕರೆಕ್ಷನ್ ಒತ್ತಿಗಿದ್ರೆ ನೀವು IFSC ಕೋಡ್ ತೋರಿಸ್ತೈತಿ. IFSC ಕೋಡ್ ಹೊಸದನ್ನ ನೀವು ಹಾಕಿದರೆ ಹಳ್ಳಿದನ್ನು ನೋಡಿ ಹೊಸದು ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮದು ರಿಕ್ವೆಸ್ಟ್ ಪ್ರೊಸೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮಗೆ ಒಂದು OTP ಬರ್ತೈತಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಜಿಮೇಲ್ನಲ್ಲಿ ಒಂದು OTP ಬರ್ತೈತಿ. ಆ OTPನ ನೀವು ನೋಡಿ ಅದರೊಳಗೆ ಹಾಕಬೇಕು. ಇಲ್ಲಿ ನನಗೆ OTP ಬಂದದ್ದನ್ನು ನೋಡ್ಬೋದು. ನೀವು OTP ಓಪನ್ ಮಾಡಿ ಇದ್ರೊಳಗೆ ನೀವು OTP ಹಾಕಿ ವೆರಿಫೈ ಮಾಡಿದ್ರೆ ನೀವು ಇದು ಸಬ್ಮಿಟ್ ಆಕತಿ. ಅದು ಟ್ರ್ಯಾಕಿಂಗ್ ನಂಬರ್ ಒಂದು ಬರ್ತೈತಿ. ಅದನ್ನ ನಂಬರ್ ತೊಗೊಂಡು ನೀವು ಟ್ರ್ಯಾಕ್ ಮಾಡಿ ಅದನ್ನು ಇದು ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.